ಗಂಡ ಹೆಂಡತಿ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಕೆಲವು ಸಲಹೆಗಳು ಇಲ್ಲಿದೆ. ಗಂಡ ಹೆಂಡತಿ ಎಂಬ ಎರಡು ವಿಭಿನ್ನ ವ್ಯಕ್ತಿತ್ವಗಳು ಒಂದೇ ದಾರಿಯಲ್ಲಿ ಕೈ ಹಿಡಿದು ನಡೆಯಬೇಕು. ಅಂದರೆ ಪ್ರೀತಿ, ಶ್ರದ್ಧೆ, ಮಾತುಕತೆ, ಕ್ಷಮೆ ಎಲ್ಲವೂ ಜೊತೆಯಾಗಿ ಒಂದು ಶಕ್ತಿಯಾಗಬೇಕು. ನಮ್ಮ ಜೀವನದ ದಾರಿ ಹೊಳೆಯಲಿ ಎಂಬ ಆಶಯದೊಂದಿಗೆ ಗಂಡ ಹೆಂಡತಿಯ ನಡುವೆ ಪ್ರೀತಿ, ನಂಬಿಕೆ ಮತ್ತು ನಗು ತುಂಬಿದ ಬಾಂಧವ್ಯವನ್ನು ಬಲಪಡಿಸುವುದು ಹೇಗೆ ಇಲ್ಲಿದೆ ನೋಡಿ. ಪ್ರತಿಯೊಬ್ಬರ ಜೀವನದಲ್ಲಿ ಕೇಳುವವರು ಬೇಕು. ಗಂಡ ಹೆಂಡತಿಯೇ ಮೊದಲು ಕೇಳುಗರಾಗಬೇಕು. ಹಗಲೆಲ್ಲ ಕೆಲಸ, ಮೊಬೈಲ್, ಮಕ್ಕಳ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿಗಳ ನಡುವೆ ಇಬ್ಬರೂ ಕುಳಿತು ಹೃದಯದಿಂದ 10 ನಿಮಿಷ ಮಾತುಕತೆ ಇರಲಿ. ದಿನದ ಅಂತ್ಯದಲ್ಲಿ ಒಬ್ಬರಿಗೊಬ್ಬರು ಸಮಯವನ್ನು ಮೀಸಲಿಟ್ಟು ನಿಮ್ಮ ದಿನದ ಬಗ್ಗೆ, ಭಾವನೆಗಳ ಬಗ್ಗೆ ಮಾತನಾಡಿ. ಒಬ್ಬರಿಗೊಬ್ಬರು ಕೆಲಸದಲ್ಲಿ ಸಹಾಯ, ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಥ್ಯಾಂಕ್ ಯು ಹೇಳುವುದರಿಂದ ತನಗೆ ಬೆಲೆ ನೀಡುತ್ತಿರುವ ಭಾವನೆ ಮೂಡುತ್ತದೆ. ಗಂಭೀರತೆಯನ್ನು ಬಿಟ್ಟು ಸ್ವಲ್ಪ ತಮಾಷೆಯನ್ನು ಹಂಚಿಕೊಳ್ಳಿ. ಕಾಮಿಡಿ ವಿಡಿಯೋ ನೋಡಿ, ಕೆಲವು ಆಟಗಳನ್ನು ಆಡಿ, ಜೋಕ್ ಹೇಳೋಣವ ಎಂದು ಜೋಕ್ಗಳನ್ನು ಹೇಳಿಕೊಳ್ಳಿ. ನಗು ಮನೆಯನ್ನು, ಮನವನ್ನು ತುಂಬಿರಲಿ. ಸಂಗಾತಿಗಳಲ್ಲಿ ತಪ್ಪಾದಾಗ ಮೊದಲು ಕ್ಷಮೆಯನ್ನು ಕೇಳಿಬಿಡಿ. ಕ್ಷಮೆ ಕೇಳುವುದರಿಂದ ಯಾರೂ ಚಿಕ್ಕವರಾಗುವುದಿಲ್ಲ. ಒಬ್ಬರು ತಪ್ಪು ಮಾಡಿದಾಗ ಕ್ಷಮಿಸಿಬಿಡಿ. ಕ್ಷಮೆ ಬಾಂಧವ್ಯವನ್ನು ಬಲಪಡಿಸುತ್ತದೆ, ಹೊಸ ಜನ್ಮವನ್ನು ನೀಡುತ್ತದೆ. ಟೀಕೆ ಮಾಡುವ ಬದಲಾಗಿ ಪ್ರೋತ್ಸಾಹಿಸಿ. ಸಂಗಾತಿಗಳಲ್ಲಿರುವ ಒಳ್ಳೆಯ ಗುಣವನ್ನು ಹೇಳಿ. ನಿಮ್ಮ ಸಂಗಾತಿಯನ್ನು ಮೆಚ್ಚಿಸಿ ಮತ್ತು ಅವರನ್ನು ಪ್ರೀತಿಸುವಿರಿ ಎಂದು ಹೇಳಿ. ನಿಮ್ಮ ಸಂಗಾತಿ ಏನು ಹೇಳುತ್ತಾರೆ ಎಂಬುದನ್ನು ಗಮನಿಸಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಟ್ಟಿಗೆ ಕಾಲ ಕಳೆಯಿರಿ. ಚಲನಚಿತ್ರ ವೀಕ್ಷಿಸುವುದು, ಊಟ ಮಾಡುವುದು, ಪ್ರವಾಸ ಹೋಗುವುದು ಇತ್ಯಾದಿ ಒಟ್ಟಿಗೆ ಕೆಲಸ ಕಳೆಯಲು ಚಟುವಟಿಕೆಗಳನ್ನು ಮಾಡಿ. ಹೊಸ ವಿಷಯಗಳನ್ನು ಪ್ರಯತ್ನಿಸಿ. ಒಟ್ಟಿಗೆ ಹೊಸ ಹವ್ಯಾಸಗಳನ್ನು ಅಭಿವೃದ್ಧಿಪಡಿಸಿ ಅಥವಾ ಹೊಸ ಸ್ಥಳಗಳನ್ನು ಅನ್ವಯಿಸಿ. ಒಬ್ಬರಿಗೊಬ್ಬರು ಸಮಯವನ್ನು ನೀಡಿ. ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಂತ ಸಮಯ ಎಂಬುದು ಬೇಕು. ಗಂಡನ ಮುಂದೆ ಹೆಂಡತಿ ಬಟ್ಟೆ ಬದಲಾಯಿಸುವ ಮುನ್ನ ಯೋಚಿಸಿ. ನಿಮ್ಮ ಗಂಡನಿಗೆ ಸಂಭೋಗ ಆಸಕ್ತಿ ಬಂದರೆ ಎಂದು. ನಿಮ್ಮ ಸಂಗಾತಿಯನ್ನು ಪ್ರಶಂಸಿಸಿ. ಇದು ಅವರನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಮಸ್ಯೆಗಳನ್ನು ಒಟ್ಟಾಗಿ ಎದುರಿಸಿ. ಯಾವುದೇ ಸಮಸ್ಯೆ ಉದ್ಭವಿಸಿದಾಗ ಅದನ್ನು ಒಟ್ಟಾಗಿ ಎದುರಿಸಲು ಪ್ರಯತ್ನಿಸಿ. ಸಣ್ಣ ಸಣ್ಣ ವಿಷಯಗಳಿಗೆ ಮಹತ್ವ ನೀಡಿ. ಸಣ್ಣ ಸಣ್ಣ ಆಶ್ಚರ್ಯಗಳನ್ನು ಕೂಡ. ಉದಾಹರಣೆಗೆ, ಅವರ ನೆಚ್ಚಿನ ಊಟವನ್ನು ಮಾಡಿ ಅಥವಾ ಅವರಿಗೆ ಒಂದು ಸಣ್ಣ ಉಡುಗೊರೆಯನ್ನು ಕೊಡಿ. ಅನೇಕ ಸಲ ನೇರವಾಗಿ ಹೇಳದಿದ್ದರೂ ಪ್ರೀತಿಯನ್ನು ತೋರಿಸಿಕೊಳ್ಳಿ. ಗಮನ, ಸ್ಪರ್ಶ, ಸಣ್ಣ ಸಹಾಯ, ಕಾಫಿ ತಯಾರಿಕೆ ಈ ಎಲ್ಲವೂ ಪ್ರೀತಿಯ ಭಾವನೆಗಳಾಗಿವೆ. ಪ್ರೀತಿ ಎಂಬುದು ಮಾತಿನಲ್ಲಿ ಮಾತ್ರವಲ್ಲ, ಕೆಲಸದಲ್ಲಿಯೂ ಸಹ ವ್ಯಕ್ತಪಡಿಸಬಹುದು. ದಿನದಲ್ಲಿ ಒಂದು ಸಣ್ಣ ಪ್ರೀತಿಯ ಸಂದೇಶವನ್ನು ಕಳುಹಿಸಿ ಅಥವಾ ಅವರಿಗೆ ಒಂದು ಕರೆ ಮಾಡಿ. ಭವಿಷ್ಯದ ಬಗ್ಗೆ ಒಟ್ಟಿಗೆ ಕುಳಿತು ನಿಮ್ಮ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಿ. ಆರೋಗ್ಯಕರ ಜೀವನ ಶೈಲಿ, ಆರೋಗ್ಯಕರ ಆಹಾರವನ್ನು ಸೇವಿಸಿ ಮತ್ತು ಒಟ್ಟಿಗೆ ವ್ಯಾಯಾಮ ಮಾಡಿ. ಸಾಕಷ್ಟು ನಿದ್ರೆ ಮಾಡಿ. ನೀವು ಈ ಸಲಹೆಗಳನ್ನು ಪ್ರಯೋಗಿಸಿ ನೋಡಿ. ನಂತರ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಜೀವನ ಉಪಯೋಗಿ ವಿಷಯಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಗಮನಿಸಿ, ಈ ಸಲಹೆಗಳು ಸಾರ್ವಜನಿಕವಾಗಿ ಅನ್ವಯಿಸುವುದಿಲ್ಲ. ಪ್ರತಿ ಸಂಬಂಧವು ವಿಭಿನ್ನವಾಗಿರುತ್ತದೆ ಮತ್ತು ನಿಮ್ಮ ಸಂಬಂಧಕ್ಕೆ ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನೀವೇ ಕಂಡುಕೊಳ್ಳಬೇಕು. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.